ಹಸು ತಿನ್ನಲು ಬಂದು ಬೋನಿಗೆ ಬಿದ್ದ ಚಿರತೆ. ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ಕೆಲವು ಕಡೆ ಜಾನುವಾರುಗಳ ಮೇಲೆ ಪದೇ ಪದೇ ದಾಳಿ ನಡೆಸಿದ್ದ ಚಿರತೆಗಳ ಪತ್ತೆಗೆ ವಿಶೇಷ ಕಾರ್ಯಾಚರಣೆ ಕೈಗೊಂಡಿದ್ದ ಅರಣ್ಯ ಇಲಾಖೆ ತಡರಾತ್ರಿ ಚಿರತೆಯೊಂದನ್ನು ಬಜಗೊಂಡನಹಳ್ಳಿ ಗ್ರಾಮದ ಹೊರವಲಯದಲ್ಲಿ ಬೋನಿಗೆ ಕೆಡುವುದರಲ್ಲಿ ಯಶಸ್ವಿಯಾಗಿದೆ. ಹೊಳಲ್ಕೆರೆ ತಾಲೂಕಿನ ಬಜಗೊಂಡನಹಳ್ಳಿ ಗ್ರಾಮದ ಮಹಂತೇಶ್ ಗೌಡರ ತೋಟದಲ್ಲಿ ಮನೆಯಲ್ಲಿ ಹಸುವೊಂದರ ಮೇಲೆ ಚಿರತೆ ದಾಳಿ ನಡೆಸಿತು. ಸಾರ್ವಜನಿಕರ ಮಾಹಿತಿ ನೀಡಿದ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಚಿರತೆ ಪತ್ತೆಗೆ ಕಾರ್ಯಾಚರಣೆ ಕೈಗೊಂಡು ಹಸಿವಿನ ಕಳೆಬರವನ್ನು ಮತ್ತೊಮ್ಮೆ ತಿನ್ನಲು ಬರುವ ಸುಳಿವಿನ ಹಿನ್ನೆಲೆಯಲ್ಲಿ ಬೋನಿಟ್ಟು ಚಿರತೆಯನ್ನು ಬಲೆಗೆ ಕೆಡವಿದ್ದಾರೆ. ಚಿರತೆ ಅರಣ್ಯ ಇಲಾಖೆಯ ವಶದಲ್ಲಿದ್ದು ಸುಮಾರು 3 ವರ್ಷದ ಗಂಡು ಚಿರತೆ ಎನ್ನಲಾಗಿದೆ. ಹೊಳಲ್ಕೆರೆ ತಾಲೂಕಿನ ಬೆಟ್ಟಗಳ ಸಾಲಿನಲ್ಲಿ ಅರಣ್ಯದಲ್ಲಿ ಸಾಕಷ್ಟು ಚಿರತೆಗಳಿವೆ. ವರ್ಷವಿಡೀ ಕಾಡಂಚನ ಗ್ರಾಮಗಳ ಕುರಿ, ಮೇಕೆ, ದನ, ನಾಯಿಗಳನ್ನು ಬೇಟೆಯಾಡುವುದು ಮಾಮೂಲು. ಬೆಳೆಗಾಲವಾಗಿದ್ದರಿಂದ ಹೊಲಗಳಲ್ಲಿ ಬೆಳೆದ ನಿಂತಿರುವ ಮುಸುಕಿನ ಜೋಳ, ರಾಗಿ, ನಾನಾ ಬೆಳೆಗಳಲ್ಲಿ ನಿರಂತರವಾದ ಚಿರತೆಗಳು ಸುತ್ತುತ್ತಿರುವುದು ಸಾಮಾನ್ಯ ಎನ್ನಲಾಗಿದ್ದರೂ ಈಗ ಹೊಲ, ಗದ್ದೆ, ತೋಟಗಳು ಕೆಲಸದ ವೇಳೆ ರೈತರ ಮೇಲೆ ದಾಳಿ ನಡೆಸಿ ಜನರಿಗೆ ಜೀವಭಯ ಸೃಷ್ಟಿಸಿ ಬಿಟ್ಟಿವೆ. ಇತ್ತೀಚೆಗೆ ತಾನೇ ಗಿಲ್ಕಿನಹಳ್ಳಿ ಗ್ರಾಮದ ಹೊಲದಲ್ಲಿ ಮುಸುಕಿನ ಜೋಳಕ್ಕೆ ಗೊಬ್ಬರ ಚೆಲ್ಲುವ ಸಮಯದಲ್ಲಿ 10 ಜನ ಇದ್ದರೂ ಮಹಿಳೆಯರೊಬ್ಬರ ಮೇಲೆ ಚಿರತೆಯೊಂದು ದಾಳಿ ಮಾಡಿ ಮಹಿಳೆಯನ್ನು ತೀವ್ರವಾಗಿ ಗಾಯಗೊಳಿಸಿ ಭೀತಿಯನ್ನ ತಂದೊಡ್ಡಿತು. ಎಚ್ಚೆತ್ತುಕೊಂಡ ಅರಣ್ಯ ಇಲಾಖೆಯರು ಬೋನ್ ಇಟ್ಟ ಕಾರಣ ಈ ಬೋನಿಗೆ ಚಿರತೆ ಬಿದ್ದಿದ್ದು ಈ ಗ್ರಾಮದ ಜನ ನಿಟ್ಟುಸಿರು ಬಿಡುವಂತಾಗಿದೆ.